ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಡಾಕ್ಟರ್ ರಮ್ಯಾ. ವೀಕ್ಷಕರೇ, ಇವತ್ತಿನ ಒಂದು ಸಂಚಿಕೆಯಲ್ಲಿ ಮುಖ್ಯವಾಗಿ ಒಂದು ವಿಶೇಷವಾದ ಒಂದು ಟಾಪಿಕ್ ಅಂತ ಹೇಳ್ಬೋದು. ನಿಮ್ಮ ಪರ್ಸನಿನ ಕರೆಂಟ್ ಫೀಲಿಂಗ್ಸ್, ಅಂದರೆ ಅವರ ಮನಸ್ಸಿನಲ್ಲಿ ಇರುವಂತಹ ಒಂದು ಭಾವನೆ ನಿಮ್ಮ ಬಗ್ಗೆ, ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಏನು ಒಂದು ಒಪಿನಿಯನನ್ನು ಇಟ್ಕೊಂಡಿದ್ದಾರೆ ನಿಮ್ಮ ಪರ್ಸನ್. ಓಕೆ, ಆ್ಯಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರಾ ಅಥವಾ ನೆನಪುಗಾದರೂ ಬರ್ತಾ ಇದ್ದಾರಾ? ಯಾಕಂದರೆ ಎಷ್ಟೋ ಜನ ಪಾಪ ಕೇಳ್ತಿರ್ತೀರಾ, ಮೇಡಮ್ ನಾನು ತುಂಬ ಅವ್ರನ್ನ ಮಿಸ್ ಮಾಡ್ಕೋತೀನಿ, ತುಂಬ ಪ್ರತಿ ಕ್ಷಣನೂ ಆ ಒಂದು ವ್ಯಕ್ತಿ ಬಗ್ಗೆನೇ ಥಾಟ್ಸ್ ಇರುತ್ತೆ ನನಗೆ. ಆ ವ್ಯಕ್ತಿಗೂ ಅದೇ ಥರನೇ ಫೀಲಿಂಗ್ ಇದೆಯಾ? ಅವರು ಸಹ ಅದೇ ಥರ ಆಲೋಚನೆಯನ್ನು ಮಾಡ್ತಿದ್ದಾರಾ, ಅಥವಾ ಇದು ಜಸ್ಟ್ ಒನ್ ವೇ ಕನೆಕ್ಷನ್ನಾ ಅನ್ನೋದನ್ನ ಎಷ್ಟೋ ಜನ ಕೇಳ್ತಿರ್ತೀರಾ. ಪಾಪ ಡಿ.ಎಮ್ಸ್ ಮಾಡ್ತಿರ್ತೀರಾ, ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇರ್ತೀರಾ ಹಲವಾರು ಪ್ರಶ್ನೆಗಳು. ಸೊ ಇವತ್ತಿನ ದಿನ ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ನಾವು ಆ ಎಲ್ಲ ಪ್ರಶ್ನೆಗೂ ನಾವು ಉತ್ತರವನ್ನು ಕಂಡ್ಕೊಳ್ಳೋಣ. ಹಾಗೆ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ವೀಕ್ಷಕರೇ. ನಿಮಗೆ ಈ ಒಂದು ಸಿಚುವೇಶನ್ ರೆಸೊನೇಟ್ ಆದರೆ ಕನ್ಸಿಡರ್ ಮಾಡಿ. ವೈಯಕ್ತಿಕವಾಗಿ ನಿಮಗೆ ರೀಡಿಂಗ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ಒಂದು ಪ್ರೈಸ್ ಎಷ್ಟಾಗುತ್ತೆ, ರೀಡಿಂಗಿಗೆ ಎಷ್ಟು ಹೊತ್ತಿರುತ್ತೆ ಅನ್ನೋ ಮಾಹಿತಿಯನ್ನು ನೀವು ತಗೋಬೋದು. ಸೊ ಬನ್ನಿ ವೀಕ್ಷಕರೇ, ವಿಡಿಯೋವನ್ನು ಶುರು ಮಾಡೋಣ. ಸೊ ನಿಧಾನಕ್ಕೆ ರಿಲ್ಯಾಕ್ಸ್ ಮಾಡಿ. ನಿಮ್ಮ ವ್ಯಕ್ತಿ ಯಾರಿದ್ದಾರೆ ಅವರ ಹೆಸರನ್ನು ಮನಸ್ಸಾರೆ ನೆನಪಿಸ್ಕೋತಾ ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಅವರ ಎನರ್ಜೀಸ್ ಯಾವ ಥರ ಇದೆ, ಆ ಒಂದು ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೋತಾರ ಅಥವಾ ಯಾವ ಥರ ಜೆನ್ಯೂನ್ ಇದ್ದಾರ ಒಂದು ವ್ಯಕ್ತಿ ತಿಳ್ಕೊಳ್ಳೋಣ. ಗೈಡ್ ಮಾಡಿ, ಆ ವ್ಯಕ್ತಿ ಜೆನ್ಯೂನ್ ಆಗಿ ಇದ್ದಾರ, ಓಕೆ, ಏನು ನಡೀತಾ ಇದೆ, ನಿಮ್ಮ ವ್ಯಕ್ತಿ ಮಿಸ್ ಮಾಡ್ಕೋತಾ ಇದ್ದಾರ ನಿಮ್ಮನ್ನು, ಏನು ನಡೀತಾ ಇದೆ ಅವರ ಒಂದು ಲೈಫಲ್ಲಿ, ಏನು ನಡೀತಾ ಇದೆ, ಆ್ಯಂಡ್ ನಿಮ್ಮ ಜೊತೆ ಮಾತಾಡದೇ ಇರೋದಕ್ಕೆ ಏನು ಕಾರಣ, ವಾಟ್ ಇಸ್ ದ ರೀಸನ್, ಏನು ಕಾರಣ, ಏನಕ್ಕೆ ಅವ್ರು ನಿಮ್ಮ ಜೊತೆ ಮಾತಾಡ್ತಿಲ್ಲ, ಅಂಥದ್ದು ಏನಾಗಿದೆ. ಓಕೆ ವೀಕ್ಷಕರೇ, ಸೊ ಕಾರಣ ಏನು ಅನ್ನೋದು ನಮಗೆ ಬೇಕಾಗಿದೆ, ಬಹಳ ಒಂದು ಮುಖ್ಯವಾದ ಅಂಶ. ಅವರ ಎನರ್ಜೀಸ್, ಕರೆಂಟ್ ಎನರ್ಜೀಸ್ನ ನೋಡೋದಾದರೆ ನೋಡಿ ವೀಕ್ಷಕರೇ, ಇಲ್ಲಿ ನನಗನ್ನಿಸ್ತಾ ಇದೆ, ಏನು ಇಂಟ್ಯೂಷನ್ ಬರ್ತಾ ಇದೆ ಅಂದರೆ, ನಿಮ್ಮ ಪರ್ಸನಿನ ಮನೆಯಲ್ಲಿ ಬೇರೆ ಮ್ಯಾಚಸ್, ಅಂದರೆ ಒಂದು ಸಂಬಂಧವನ್ನು ನೋಡ್ತಾ ಇದ್ದಾರೆ ನಿಮ್ಮ ಪರ್ಸನ್ಗೆ. ಇದು ಯಾವ ಥರ ಅಂತಂದರೆ, ನಿಮ್ಮ ಪರ್ಸನ್ ಒಂದು ಫ್ಯಾಮಿಲಿ ಪರ್ಸನ್ ಅಂತಾನೆ ಹೇಳ್ಬೋದು. ಅಂದರೆ ಯಾವುದೇ ಕಾರಣಕ್ಕೂ ಅವರ ಒಂದು ತಂದೆ ತಾಯಿಗೆ ನೋವಾಗೋ ಥರ ನಡ್ಕೊಳ್ಳಲ್ಲ. ಆ್ಯಂಡ್ ಮೇನ್ಲಿ ಹೇಳಬೇಕು ಅಂತಂದರೆ, ನಿಮ್ಮ ಪರ್ಸನಿನ ಮನೆಯವರು, ಓಕೆ, ಅವರೇ ಒಂಥರ ವಿಲನ್ ಆಗಿ ನಿಂತಿದ್ದಾರೆ. ಒಪ್ಕೋತಾ ಇಲ್ಲ, ಅಥವಾ ಸ್ಟೇಟಸ್ ಕಮ್ಮಿ ಇದೆ, ಅಥವಾ ಇಂಟರ್ ಕಾಸ್ಟ್ ಇದೆ, ನಮಗೆ ಇಂಟರ್ ಕಾಸ್ಟ್ ಮ್ಯಾರೇಜ್ ನಾವು ಒಪ್ಕೊಳ್ಳಲ್ಲ. ಸೊ ಹಾಗಾಗಿ ನಿಮ್ಮ ಪರ್ಸನ್ ಮೇಲೆ ಪ್ರೆಷರೈಸ್ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ಗೆ ಇಷ್ಟ ಇಲ್ಲದೇ ಇದ್ರೂ ಅವರು ಮನೆ ಕರ್ಕೊಂಡೋಗಿ ಅಥವಾ ಹೆಣ್ಣು ನೋಡೋದು ಅಥವಾ ಗಂಡು ನೋಡೋದು, ಅಥವಾ ಈ ಪ್ರೊಫೈಲ್ ನೋಡು, ಈ ಮ್ಯಾಚಸ್ನ ನೋಡು, ಈ ಥರ ತುಂಬ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಫ್ಯಾಮಿಲಿ ಪ್ರೆಷರ್ ತುಂಬ ಇದೆ ನಿಮ್ಮ ಪರ್ಸನ್ ಮೇಲೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೋಡಿ, ಹಾರ್ಟ್ ಬ್ರೇಕ್ ಕಾರ್ಡು ಬಂದಿದೆ. ಅಂದರೆ ಅವರ ಮನಸ್ಸು ಈ ಒಂದು ಕ್ಷಣಕ್ಕೆ ತುಂಬ ನೋವು ಅನುಭವಿಸ್ತಾ ಇದೆ. ಯಾಕಂದರೆ ಇದೊಂಥರ ಹೇಗಂದರೆ, ನಿಮ್ಮನ್ನು ಬಿಟ್ಟಿರೋದಕ್ಕೂ ಆಗಲ್ಲ, ಅಟ್ ದ ಸೇಮ್ ಟೈಮ್ ಅವರ ಒಂದು ಫ್ಯಾಮಿಲಿಯ ಒಂದು ಮಾತನ್ನು ಸಹ ಅವ್ರಿಗೆ ತೆಗೆದುಹಾಕೋಳಕ್ಕೆ ಆಗ್ತಾ ಇಲ್ಲ. ಸೊ ಎಲ್ಲ ಸೇರಿ ಒಂಥರ ಏನಿದು ನನ್ನ ಜೀವನ, ಯಾಕಾದರೂ ನನಗೆ ಈ ಥರ ಇದೆ ಅನ್ನೋದರ ಒಂದು ಚಿಂತೆ ಈ ಒಂದು ಪರ್ಸನ್ಗೆ ತುಂಬ ಇದೆ. ಸೊ ನೀವು ಅಂದ್ಕೊಂಡಂಗೆ ಈ ಪರ್ಸನ್ ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ, ಏನಾದರೂ ಒಂದು ಮಿರಾಕಲ್ ಆಗಿ ಏನೋ ಎಲ್ಲ ಸರಿ ಹೋಗ್ಬಿಟ್ರೆ ಸಾಕಪ್ಪ ಅನ್ನೋ ಒಂದು ಆಲೋಚನೆಯಲ್ಲಿ ತುಂಬ ಇದ್ದಾರೆ. ಬಟ್ ನಿಮ್ಮ ಪರ್ಸನ್ ಹೇಳಬೇಕು ಅಂತಂದರೆ, ತುಂಬ ಜಗಳ ನಡೆಯುತ್ತೆ ಗೈಸ್ ಇವರ ಒಂದು ಫ್ಯಾಮಿಲಿನಲ್ಲಿ.
ಇವ್ರೇನು ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ಇವ್ರು ನಿಂತ್ಕೊಳ್ತಕ್ಕಂಥದ್ದು, ಅಥವಾ ಇವ್ರೇನೋ ಒಂದು ರೀಸನ್ ಕೊಡ್ತಾರೆ, ಅದು ಫ್ಯಾಮಿಲಿಗೆ ಇಷ್ಟ ಆಗೋದಿಲ್ಲ. ಸೊ ಈ ಥರ ರೀಸನ್ಸ್ ಕೊಟ್ಟು ಏನಾಗ್ತಾ ಇದೆ, ಒಂಥರ ಮನೆಯಲ್ಲಿ ಒಂದು ಅಶಾಂತಿಯ ಒಂದು ವಾತಾವರಣ ಕಲ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಇವರು. ಎಲ್ಲಿ ಹೋದ್ರೂ ಒಂಥರ ಅಶಾಂತಿ, ಆಫೀಸ್ಗೆ ಹೋದ್ರೂ ಅಲ್ಲೂ ಒಂಥರ ಕಿರಿಕಿರಿ ಮಾಡ್ಕೊತಾರೆ, ಮನೆಗೆ ಬಂದ್ರೂ ಕಿರಿಕಿರಿ ಆಗುತ್ತೆ. ಸೊ ಇವ್ರಿಗೆ ಏನು ಮಾಡಬೇಕು, ಹೇಗೆ ಈ ಒಂದು ಜಿಗುಪ್ಸೆಯಿಂದ ಹೆಂಗೆ ಹೊರಗೆ ಬರಬೇಕು, ಅಥವಾ ನನ್ನ ಲೈಫನ್ನು ನಾನು ಬದುಕೋದಕ್ಕೆ ಬೇರೆಯವ್ರ ಪರ್ಮಿಷನ್ ತಗೋಬೇಕಾ, ಅಥವಾ ನನಗೆ ಖುದ್ದಾಗಿ ನನ್ನ ಡಿಸಿಷನ್ಸ್ ತಗೊಳಕ್ ಆಗ್ತಾ ಇಲ್ವಾ, ತಪ್ಪು ನಂದೇನಾ ಅನ್ನೋ ಈ ಥರ ಹಲವಾರು ಪ್ರಶ್ನೆಯನ್ನ ಇವರು ತಲೆಗೆ ಹಾಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ರೀತಿ ಹೇಳಬೇಕು ಅಂತಂದರೆ ವೆಯ್ಟ್ ಮಾಡ್ತಾ ಇದ್ದಾರೆ, ಒಂದು ಆಪರ್ಚುನಿಟಿಗೋಸ್ಕರ ನಿಮ್ಮ ಪರ್ಸನ್ ವೆಯ್ಟ್ ಮಾಡ್ತಾ ಇದ್ದಾರೆ. ಓಕೆ, ಒಂದು ಅವಕಾಶ ಸಿಗಲಿ ಆಮೇಲೆ ನೋಡ್ಕೊಳ್ಳೋಣ. ಬಟ್ ಸದ್ಯಕ್ಕಂತೂ ಅವ್ರಿಗೆ ಯಾವುದೇ ರೀತಿಯ ಒಂದು ಸಂಬಂಧ ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಹುಡುಗನೋ ಹುಡುಗಿನೋ ಫೋಟೋ ಅವರ ಮನೆಯಲ್ಲಿ ತೋರಿಸಿದ್ರು ಈ ವ್ಯಕ್ತಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ನೋಡಿ. ಅದಕ್ಕೆ ಹಾರ್ಟ್ ಬ್ರೇಕ್ ಕಾರ್ಡ್ ಬಂದಿದೆ. ಓಕೆ, ಇವ್ರಿಗೆ ಯಾವ ರೀತಿಯಲ್ಲೂ ಯಾವುದೇ ಒಂದು ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲೂ ಸಹ ತುಂಬಾ ಇವರು ನೋವನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ನಿಮ್ಮ ಪರ್ಸನ್ಗೆ ಒಂದು ನಂಬಿಕೆ ಇಲ್ಲ, ನನ್ನ ಮದುವೆ ನಿಮ್ಮ ಜೊತೆನೇ ಆಗುತ್ತೆ, ಏನೋ ಒಂದು ಮಿರಾಕಲ್ ಆಗಲಿ, ಏನೋ ಒಂದು ಆಗಲಿ, ನಾನು ವೆಯ್ಟ್ ಮಾಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ಗೆ ಇವರು ಬರ್ತಾ ಇದ್ದಾರೆ. ಸೊ ಇವ್ರಿಗೆ ಗೊತ್ತು ನೀವು ಇಲ್ಲದೇ ಇರುವಂತಹ ಜೀವನ ಕಲ್ಪಿಸ್ಕೊಳ್ಳೋದಕ್ಕೂ ಬಹಳ ಕಷ್ಟ ಅಂತ. ಆದರೂ ಕೆಲವೊಮ್ಮೆ ಏನು ಮಾಡ್ತಾರೆ, ಪೇರೆಂಟ್ಸ್ ಮಾತು ಅಥವಾ ಅವರ ಮನೆಯವರ ಮಾತನ್ನು ಕೇಳಿ ಇವರ ಪ್ರೀತಿ, ಇವರ ಸುಖ, ಶಾಂತಿಯನ್ನು ಇವರು ಸ್ಯಾಕ್ರಿಫೈಸ್ ಮಾಡಿಬಿಡ್ತಾರೆ. ಸೊ ಅದು ಒಳ್ಳೆಯದಲ್ಲ. ಓಕೆ, ಸೊ ಖಂಡಿತ ಒಂದು ಅವಕಾಶ ಅಂತೂ ಸಿಗ್ತಾ ಇದೆ ಇವ್ರಿಗೆ. ಮುಂದೆ ಇಷ್ಟು ದಿವಸ ಏನು ವೆಯ್ಟ್ ಮಾಡಿದ್ದಾರೆ ಈ ವ್ಯಕ್ತಿ, ಆ ಎಲ್ಲ ಸುಖ ಸಂತೋಷಗಳು ಇವ್ರಿಗೆ ಸಿಗ್ತಾ ಇದೆ. ಹಾಗೆ ಏನು ಕಾರಣ ಈ ಕ್ಷಣಕ್ಕೆ ನಿಮ್ಮ ಜೊತೆ ಮಾತಾಡದೇ ಇರೋದಕ್ಕೆ ಏನು ಕಾರಣ? ಮದುವೆ. ಎಸ್, ಇಟ್ಸ್ ವೆರಿ ಕ್ಲಿಯರ್. ಸೊ ಮದುವೆಯ ಮಾತುಕತೆ ಅಂತ ಬಂದಾಗಾನೇ ನಿಮ್ಮ ವ್ಯಕ್ತಿ ಹಿಂಜರಿತು ಅಲ್ವಾ, ಅವ್ರು ಹಿಂಜರಿತಾ ಇದ್ದಾರೆ. ಹೇಗೆ? ಯಾಕಂದರೆ ನೋಡಿ, ಮದುವೆ ಟಾಪಿಕ್ ಬಂದರೆ ಅವ್ರು ಬ್ಯಾಲೆನ್ಸ್ ತಪ್ತಾ ಇದ್ದಾರೆ. ನೀವು ನೋಡ್ಬೋದು ಹೇಗೆ ಆ ಎರಡು ವಿಚಾರವನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದರ ಅರಿವು ಇವ್ರಿಗೆ ಆಗ್ತಾ ಇಲ್ಲ. ಸೊ ಮದುವೆ ವಿಚಾರ ಬಂದಾಗೆಲ್ಲ ಎಮೋಷ್ನಲಿ ಡಿಸ್ಟರ್ಬ್ ಆಗ್ತಾರೆ, ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ಕೂಗಾಡ್ತಾರೆ, ಕಿರ್ಚಾಡ್ತಾರೆ. ಸೊ ಈ ಥರ ಪ್ಯಾಟ್ರನ್ ಆಗಿ ಇವ್ರಿಗೆ ಕೆಲಸದ ಮೇಲೇನೂ ತುಂಬಾ ಪ್ರೆಷರೈಸ್ ಮಾಡ್ಕೊತಾ ಇದ್ದಾರೆ. ಕೆಲಸದಲ್ಲೂ ಅಷ್ಟೇ, ಕೊಲೀಗ್ಸ್ ಏನಾದರೂ ಹೇಳಿದ್ರೆ ಅಥವಾ ಬಾಸ್ ಏನಾದರೂ ಹೇಳಿದ್ರೆ ತುಂಬ ಬೇಗ ಸಿಟ್ಟಿಗಿರ್ತಾರೆ. ಸೊ ಒಂದು ವಿಚಾರ ಇವರ ಪೂರ್ತಿ ಜೀವನವನ್ನೇ ಒಂದು ರೀತಿ ಅಲ್ಲೋಲ ಕಲ್ಲೋಲ ಮಾಡಿದೆ ಅಂತ ಹೇಳ್ಬೋದು. ಆದರೆ ಒಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಸ್ಟ್ಯಾಂಡ್ ತಗೋತಾರ ಫಸ್ಟ್ ಆಫ್ ಆಲ್ ಈ ಒಂದು ವ್ಯಕ್ತಿ ಅಂತ ನೋಡೋದಾದ್ರೆ, ಎಸ್, ಇವ್ರಿಗೆ ಎಷ್ಟರ ಮಟ್ಟಿಗೆ ಒಂದು ರೀತಿ ಜಿಗುಪ್ಸೆ ಆಗುತ್ತೆ ಮುಂದೆ ಅಂತಂದರೆ, ನಾನು ನನ್ನ ಲೈಫನ್ನು ನಾನು ನೋಡ್ಕೋತೀನಿ, ನನಗೆ ಯಾರ ಒಂದು ಗೈಡೆನ್ಸ್ ಆಗಿರ್ಬೋದು, ನನಗೆ ಯಾರ ಒಂದು ಸಜೆಷನ್ಸ್ ಆಗಿರ್ಬೋದು ಬೇಡ, ನನ್ನ ಲೈಫ್ ಪಾರ್ಟ್ನರ್ನ ನಾನೇ ಚೂಸ್ ಮಾಡ್ಕೋತೀನಿ. ಅದು ಇಂಟರ್ ಕಾಸ್ಟ್ ಇದ್ರೂ ಸರಿ, ಅವ್ರ ನಮ್ಗಿನ್ನ ಸ್ಟೇಟಸಲ್ಲಿ ಕಮ್ಮಿ ಇದ್ರೂ ಸರಿ, ದೊಡ್ಡದಾಗಿದ್ರೂ ಸರಿ, ನಾನು ನನ್ನ ಲೈಫ್ ಡಿಸಿಷನ್ಸ್ನ ನಾನು ತಗೋತೀನಿ. ಯಾವಾಗ ಇವರು ಕರೆಕ್ಟಾಗಿ ಆ ಒಂದು ಮುಂದೆ ನಿಂತು ನಾನು ತಗೋತೀನಿ, ನಾನು ಡಿಸಿಷನ್ಸ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬೆಳೆಸ್ಕೋತಾರೆ, ಇವರ ಲೈಫ್ ಒಂದು ಹ್ಯಾಪಿ ಫ್ಯಾಮಿಲಿ. ಓಕೆ, ಸೊ ನಿಮ್ಮ ಜೊತೆ ಒಂದು ಹ್ಯಾಪಿ ವಾತಾವರಣ, ಒಂದು ಹ್ಯಾಪಿ ಫ್ಯಾಮಿಲಿಯನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಆ ಒಂದು ಸಮಯ ಅಂತಕ್ಕಂಥದ್ದು ಬರೋದಂಕ ನೀವು ವೆಯ್ಟ್ ಮಾಡಬೇಕು. ಆ್ಯಂಡ್ ಕರೆಂಟ್ ಫೀಲಿಂಗ್ಸ್ ಅವ್ರು ನೋಡಿ, ಅವರ ಒಂದು ಮೈಂಡಲ್ಲಿ ಈ ಒಂದು ಕ್ಷಣಕ್ಕೆ ಏನು ಓಡ್ತಾ ಇದೆ, ಏನು ನಡೀತಾ ಇದೆ, ಯಾವ ರೀತಿಯ ಒಂದು ಭಾವನೆ? ಎಕ್ಸಾಷನ್. ಎಸ್, ನಾನು ಹೇಳ್ದಂಗೆ ಆ ಪೇಯ್ನು, ಆ ನೋವು, ಅದರಿಂದ ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ. ಆ್ಯಂಡ್ ಪಾಸಿಬಿಲಿಟೀಸ್ನ ಹುಡುಕ್ತಾ ಇದ್ದಾರೆ. ಎಸ್, ಅಫ್ಕೋರ್ಸ್. ಆ್ಯಂಡ್ ಫ್ರೆಂಡ್ಲಿನೆಸ್ ಅಂತ ಬರ್ತಾರೆ. ಸೊ ವೀಕ್ಷಕರೇ, ಇಲ್ಲೇನಾಗ್ತಿದೆ ಅಂತಂದರೆ, ನನಗೆ ಆಬ್ವಿಯಸ್ಲಿ ಲೈಕ್ ಟ್ಯಾರೋ ಡೆಕ್ಕಲ್ಲಿ ಬಂದಿರೋ ಹಾಗೆ ಅವ್ರಿಗೆ ತುಂಬ ಒಂಥರ ಬೇಸತ್ತು ಹೋಗಿದ್ದಾರೆ. ನನಗೆ ಜೀವನ ಬೇಡವೇ ಬೇಡಪ್ಪ ಅನ್ನೋ ಮಟ್ಟಿಗೆ. ಆದ್ರೂ ಒಂದು ಮಿರಾಕಲ್ ಆಗಲಿ ಅಥವಾ ಏನು ಪಾಸಿಬಿಲಿಟೀಸ್, ನಾನು ಇನ್ನೇನು ಮಾಡಿದ್ರೆ ನನಗೆ ನನ್ನ ಲೈಫ್ನ ಸೆಕ್ಯೂರ್ ಮಾಡ್ಕೋಬೋದು, ನನ್ನ ಪ್ರೀತಿನ ಗಳಿಸ್ಕೋಬೋದು, ಆ ಒಂದು ಆಲೋಚನೆ ಏನಿದೆ ಅದ್ರ ಮೇಲೆ ಇವರು ಗಮನವನ್ನು ಹರಿಸ್ತಾ ಇದ್ದಾರೆ.
ಖಂಡಿತ ಅವ್ರಿಗೆ ಸಕ್ಸಸ್ ಸಿಗುತ್ತೆ. ಓಕೆ, ಒಂದು ರೀತಿ ಹೇಳಬೇಕಂದ್ರೆ ನಂಬರ್ 2 ಬಂದಿರೋದ್ರಿಂದ ಒಂದು ಪಾರ್ಟ್ನರ್ಶಿಪ್ ಅಂತಕ್ಕಂಥದ್ದು ಖಂಡಿತ ಜಯ ಅಂತಕ್ಕಂಥದ್ದು ನಿಮಗೆ ಸಿಗ್ತಾ ಇದೆ ಅಂತಲೇ ಹೇಳಬಹುದು. ಓಕೆ, ಸೊ ಒಳ್ಳೆಯದಾಗಲಿ ವೀಕ್ಷಕರೇ. ಆ್ಯಂಡ್ ವೀಕ್ಷಕರೇ, ಎಷ್ಟೋ ಜನ ಕೇಳ್ತಾ ಇರಿ ಮೇಡಮ್, ನನ್ನ ಲೈಫಲ್ಲಿ ನನಗೆ ಸಕ್ಸಸ್ ಬೇಕು, ಹಣಕಾಸು ಆಪರ್ಚುನಿಟೀಸ್ ಗ್ರೋತ್ ಬೇಕು, ಏನು ಮಾಡ್ಬೋದು, ಯಾವ ಕ್ರಿಸ್ಟಲ್ನ ಧರಿಸ್ಬೋದು ಅಂತ. ಇದು ಬಂದ್ಬಿಟ್ಟು ಸಿಟ್ರಿನ್ ಮತ್ತು ರುದ್ರಾಕ್ಷಿ ಕಾಂಬಿನೇಷನ್ ಇರುವಂಥ ಕ್ರಿಸ್ಟಲ್. ಇಲ್ಲಿ ರುದ್ರಾಕ್ಷಿ ಒಂದು ಪಂಚಮುಖಿ ರುದ್ರಾಕ್ಷ ಆಗಿರುತ್ತೆ. ಪಂಚಮುಖಿ ರುದ್ರಾಕ್ಷ ಯಾರು ಬೇಕಾದ್ರೂ ಧರಿಸ್ಬೋದು, ಯಾವುದೇ ರೀತಿ ಒಂದು ರಿಸ್ಟ್ರಿಕ್ಷನ್ಸ್ ಅಂತಕ್ಕಂಥದ್ದು ಇರೋದಿಲ್ಲ. ಹೌದು, ಬಟ್ ನಾನ್ ವೆಜ್ ಯಾರೆಲ್ಲ ತಿಂತೀರಾ ಅವರು ತಿನ್ನೋವಾಗ ಇದನ್ನು ತೆಗೆದಿಟ್ಬಿಟ್ಟೆ ತಿನ್ನಬೇಕಾಗುತ್ತೆ. ಯಾಕಂದರೆ ಇದೇ ರುದ್ರಾಕ್ಷಿ ಇರೋದ್ರಿಂದ ಅದಕ್ಕೆ ಒಂದು ರೀತಿ ಕಟ್ನಿಟ್ಟಾದ ಒಂದು ಇದಿರುತ್ತೆ. ಬಟ್ ಏನೂ ತೊಂದರೆ ಇಲ್ಲ. ಬಟ್ ಏನಂದರೆ ಈ ಒಂದು ಬ್ರೇಸ್ಲೆಟ್ ಕೊಡುವಂಥ ಒಂದು ಸಕ್ಸಸ್, ಒಂದು ಏನೋ ನಿಮಗೆ ತಂದುಕೊಡ್ತಕ್ಕಂಥ ಒಂದು ಆಪರ್ಚುನಿಟೀಸ್ ಏನಿದೆ ಅದು ಬಹಳ 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 ಅಪಾರವಾಗಿ ಇರುತ್ತೆ. ಸೊ ಇದನ್ನು ನೀವು ರೈಟ್ ಹ್ಯಾಂಡ್ಗೆ ಧರಿಸ್ಬೋದಾಗಿದೆ. ನಿಮಗೆ ಒಂದು ರೀತಿ ಹೇಳಬೇಕಂದ್ರೆ ಎಲ್ಲ ಫೀಲ್ಡ್ಸಲ್ಲೂ, ಕ್ಷೇತ್ರದಲ್ಲೂ ನಿಮಗೆ ಯಶಸ್ಸು ಅಂತಕ್ಕಂಥದ್ದು ಈ ಒಂದು ಬ್ರೇಸ್ಲೆಟ್ ತಂದುಕೊಡುತ್ತೆ. ಸೊ ಯಾರಿಗೆಲ್ಲ ಸಕ್ಸಸ್ ಬೇಕಾಗಿದೆ, ಈ ಒಂದು ಸಕ್ಸಸ್ ಬ್ರೇಸ್ಲೆಟ್ನ ನೀವು ಆರ್ಡರ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ನಿಮ್ಮ ಒಂದು ಬುಕ್ಕಿಂಗ್ಸ್ ಅಂತಕ್ಕಂಥದ್ದನ್ನು ಮಾಡ್ಕೋಬೋದು. ನಿಮ್ಮ ಮನೆ ಡೋರ್ ಸ್ಟೆಪ್ಗೆ ಡೆಲಿವರಿ ಮಾಡಲಾಗುತ್ತೆ. ಸೊ ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ ಎವ್ರಿವನ್.